ರುಚಿ ರುಚಂದು ಹೋಳಿಗೆ ಉಂಡುಂಡು ಬ್ಯಾಸರು ಬಂದಿತ್ತಂದ್ರೆ ಹಿಂಗೆ ಖಮ್ ಅಂದು ಖಾರ ಹೋಳಿಗೆ ಮಾಡ್ಕೊಂಡು ಉಂಡು ನೋಡ್ರಿ. ಮತ್ತು ಈ ಹೋಳಿಗೆ ಮಾಡ್ಲಕ್ಕ ನಾನು ಒಂದೊಂದು ಬಟ್ಟಲು ಗೋಧಿ ಹಿಟ್ಟು ಮೈದಾ ಹಿಟ್ಟಿನಾಗ ಉಪ್ಪು ಅರಿಶಿಣ ಎಣ್ಣೆ ಹಾಕಿ ಸ್ವಲ್ಪ ಅಳುಸೆ ಹಿಟ್ಟು ನಾದಿ ನೆನಿಲಾಕ ಬಿಡ್ತೀನಂತ್ರಿ. ಈಗ 4 ಬಟ್ಟಲು ನೀರಿನಾಗ ಉಪ್ಪು ಎಣ್ಣೆ ಹಾಕಿ ಕುದಿಲಾಕ ಬಿಟ್ಟು ಈ ಕಡೆ ಮಿಕ್ಸಿ ಜಾರಿನಾಗ ಏನು ಮಾಡ್ತೀನಿ ರೀ, ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಅಜುವನ್ನು ಕರಿಬೇವು ಕೊತ್ತಂಬರಿ ಹಾಗೆ 4 ಚಮಚ ನೀರು ಹಾಕಿ ರುಬ್ಕೊಂಡು ತಂದು ಈ ಕುದಿಯ ನೀರಾಗ ಹಾಕ್ಬಿಡ್ತೀನಂತ್ರಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸಳ ಕುದಿಲತ್ತಂದ್ರೆ ಉರಿ ಸಣ್ಣದು ಮಾಡಿ 2 ಬಟ್ಟಲು ಅಕ್ಕಿ ಹಿಟ್ಟು ಹಾಕಿ ಚಂದ 1 ಗಂಟೆ ಇಲ್ದಂಗೆ ಕಲಸಿ ಮ್ಯಾಲ ಮುಚ್ಚಿ ಆರ್ಲಕ್ಕೆ ಬಿಡ್ತೀನಿ ರೀ. ಈ ಹಿಟ್ಟಿಗೆ ಇನ್ನೊಂದಿಟ್ಟು ಎಣ್ಣೆ ಹಚ್ಚಿ ಚಂದ ಬಡ್ದು ಗಸ ನಾದಿ ಇಟ್ಬಿಡ್ತೀನಿ ರೀ. ಇದನ್ನು ಸ್ವಲ್ಪ ಅರಿಯೋದ್ರಿ ಒಂದ್ಸಲ ಕಲಿಸ್ತೀನಿ ರೀ. ಮತ್ತು ಈಗ ಕಣಕ ಕಮ್ಮಿ ತೊಗೋತೀನಿ ರೀ, ಮತ್ತು ಹೂರುನು ಸ್ವಲ್ಪ ಜಾಸ್ತಿನೇ ತೊಗೋತೀನಿ ರೀ. ಬೇಕಾದ್ರೆ ಸಮನೆ ತೊಗೊರಿ ನಡೀತದ್ರಿ. ಈಗ ಕಣಕದಾಗ ಹೂರುನಿಟ್ಟು ಚಂದ ಹೊರಗೆ ಬರಲ್ದಂಗೆ ತುಂಬಬೇಕಾಗ್ತದ್ರಿ. ಈ ಬಟ್ಟೆ ಮೇಲೆ ಒಂದಿಟ್ಟು ಒಣ ಹಿಟ್ಟು ಉದುರಿಸಿ ಕೈಲಿ ಸ್ವಲ್ಪ ಚಪೋಟ್ ಮಾಡಿ ಲಾಟಿಸ್ಕೊತಾ ಹೋಗೋದೇ ರೀ. ಈಗ ಏನಿಲ್ರಿ, ಮತ್ತು ದೊಡ್ಡ ಸಣ್ಣ ಹೆಂಗಾರ ಮಾಡ್ರಿ ನಡೀತದ್ರಿ. ಈಗ ಇದಕ್ಕೆ ಸಾವಕಾಶ ಎತ್ಕೊಂಡು ಬಿಸಿ ಹಂಚಿನ ಮೇಲೆ ಹಾಕಿ ಪಲ್ಟಸ್ಕೊತಾ 2 ಮಗ್ಗುಲ ಎಣ್ಣೆ ಹಚ್ಚಿ ಹಿಂಗೆ ಕಣ್ಕಂಡು ಬೀಳತನ ಬೇಯಿಸಿದ್ರೆ ಆಯ್ತು. ನಮ್ಮದು ಖಮ್ ಅಂದು ಹೋಳಿಗೆ ರೆಡಿ ರೀ. ಇದರದ್ದು ಡೀಟೇಲ್ ವಿಡಿಯೋ ಬೇಕಂದ್ರೆ ನಂದು ಯೂಟ್ಯೂಬ್ ಚಾನಲ್ UK ಸವಿರುಚಿನಾಗ ಸಿಗ್ತದ್ರಿ, ಚೆಕ್ ಮಾಡ್ಕೊರಿ. ಹಾಗೆ ಇಷ್ಟ ಆಗಿತ್ತಂದ್ರೆ ನಂದು ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗ್ತೀನಂತ್ರಿ.